ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಆಗಿತ್ತಲ್ಲ, ಆ ಪ್ರಕರಣದ ಲಿಂಕ್ ಈಗ ಬೆಂಗಳೂರು ಮತ್ತು ಬಳ್ಳಾರಿಗೂ ಕೂಡ ಆಗಿದೆ. ಇಲ್ಲಿ ಕದ್ದಂತಹ ಚಿನ್ನವನ್ನ ಬಳ್ಳಾರಿಯಲ್ಲಿ ಈತ ಮಾರಾಟ ಮಾಡಿದ್ದ ಉನ್ನಿಕೃಷ್ಣನ್ ಅಂತಕ್ಕಂಥ ಜಾಡು ಹಿಡಿದು ಬಂದ SIT ಅವರು ಬೆಂಗಳೂರು ಬಳ್ಳಾರಿನಲ್ಲೆಲ್ಲ ತಲಾಶ್ ಮಾಡಿದ್ದಾರೆ. ಹಾಗಾದರೆ ಈ ಪ್ರಕರಣದ ಕಿಂಗ್ ಪಿನ್ ಚಿನ್ನವನ್ನು ತಂದು ಬಳ್ಳಾರಿಯಲ್ಲಿ ಹೆಂಗೆ ಮಾರಾಟ ಮಾಡ್ದ, ಬಳ್ಳಾರಿನಲ್ಲಿ ಚಿನ್ನ ಖರೀದಿ ಮಾಡಿದ ವ್ಯಕ್ತಿಗೂ ಈ ಕಿಂಗ್ ಪಿನ್ಗೂ ಹೆಂಗೆ ಲಿಂಕು, ಮಾರಾಟ ಹೇಗಾಯಿತು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡೋಣ ಬನ್ನಿ. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣ. ಬೆಂಗಳೂರು ಬಳ್ಳಾರಿಗೂ ವ್ಯಾಪಿಸಿದ ಕಳ್ಳರ ಲಿಂಕ್. ಚಿನ್ನ ಖರೀದಿಸಿದವರಿಗೆ ಟೆನ್ಷನ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದ್ವಾರಪಾಲಕರ ವಿಗ್ರಹಗಳ ಚಿನ್ನದ ಲೇಪಿತ ತಾಮ್ರದ ಹೊದಿಕೆ ಮತ್ತು ಅವುಗಳನ್ನ ಅಳವಡಿಸಿದ್ದ ಪೀಠವನ್ನ ಅಧಿಕೃತ ಸೂಚನೆ ಇಲ್ಲದೆ ತೆಗೆದುಹಾಕಿ ಕಳ್ಳತನ ಮಾಡಿದ ಪ್ರಕರಣ ಲಿಂಕ್ ಇದೀಗ ಬಳ್ಳಾರಿಗೂ ವ್ಯಾಪಿಸಿದೆ. ಕಡಿಮೆ ದರಕ್ಕೆ ಚಿನ್ನ ಸಿಗುತ್ತೆ ಅಂತ ಚಿನ್ನ ಖರೀದಿಸಿದವರು ಇದೀಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಎನ್ನುವವರು ಇದೇ ಶಬರಿಮಲೆಯಲ್ಲಿ ಕಳ್ಳತನವಾಗಿದ್ದ 4 ಕೆಜಿ ಚಿನ್ನದಲ್ಲಿ 475 ಗ್ರಾಂ ಖರೀದಿ ಮಾಡಿರೋದು ಬೆಳಕಿಗೆ ಬಂದಿದ್ರಿಂದ ಕೇರಳದ SIT ತಂಡ ಗೋವರ್ಧನ್ಗೆ ಸೇರಿದ ಬಳ್ಳಾರಿಯ ರೋಧಮ್ ಜ್ಯುವೆಲರಿ ಶಾಪ್ ಮೇಲೆ ದಾಳಿ ಮಾಡಿ 475 ಗ್ರಾಂ ಚಿನ್ನವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಗೋವರ್ಧನ್ ಅವರಿಗೆ ನೋಟಿಸ್ ಕೊಟ್ಟು ಕರೆದಾಗ ವಿಚಾರಣೆಗೂ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಈಗಾಗಲೇ 1 ಬಾರಿ ವಿಚಾರಣೆ ಎದುರಿಸಿ ಬಂದಿರುವ ಗೋವರ್ಧನ್ ಬೇಕಿರುವ ಎಲ್ಲಾ ಮಾಹಿತಿಯನ್ನು SITಗೆ ಕೊಟ್ಟು ಬಂದಿದ್ದಾರೆ. ಅಲ್ಲದೆ ಇದು ಶಬರಿಮಲೆಯ ಚಿನ್ನ ಅನ್ನೋದು ಗೊತ್ತಿದ್ದಿದ್ರೆ ಖರೀದಿ ಮಾಡ್ತಿರ್ಲಿಲ್ಲ ಅಂತ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ. ಆರೋಪಿ ಉನ್ನಿಕೃಷ್ಣನ್ ಚಿನ್ನ ಕೊಟ್ಟಿದ್ದು ನಿಜ, 4 ಕೆಜಿ ಚಿನ್ನ ಕಡಿಮೆ ಆಗಿರೋದು ನನಗೆ ಗೊತ್ತಿಲ್ಲ, ವಿಚಾರಣೆಗೆ ಸಹಕರಿಸುತ್ತೇನೆ ಎಂದ ಗೋವರ್ಧನ್. ಇನ್ನು ಚಿನ್ನ ಕಳವು ವಿಚಾರಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಚಿನ್ನದ ವ್ಯಾಪಾರಿ ಗೋವರ್ಧನ್ ನನಗೆ ಉನ್ನಿಕೃಷ್ಣನ್ ಚಿನ್ನ ಕೊಟ್ಟಿದ್ರು ಅಂತ ಒಪ್ಪಿಕೊಂಡಿದ್ದಾರೆ. 2019ರಲ್ಲಿ ನನಗೆ ಉನ್ನಿಕೃಷ್ಣನ್ ಪರಿಚಯ ಆಗಿದ್ರು. ಆಗ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲು ಶಿಥಿಲವಾಗಿದೆ, ದೇವಸ್ಥಾನದ ಒಳಗೆ ಸರ್ಪಗಳು ಹೋಗುತ್ತಿವೆ ಅಂತ ಆಗ ಉನ್ನಿಕೃಷ್ಣ ಹೇಳಿದ್ರು. ಬಾಗಿಲನ್ನ ದೇಣಿಗೆ ರೀತಿ ನೀಡಿ ಅಂತ ಉನ್ನಿಕೃಷ್ಣ ನನಗೆ ಕೇಳಿದ್ರು. ನಾನು ಅಯ್ಯಪ್ಪ ಸ್ವಾಮಿ ಭಕ್ತ ಆಗಿದ್ರಿಂದ ಒಪ್ಪಿಕೊಂಡಿದ್ದೆ. 2019ರಲ್ಲಿ ಕೇರಳದಲ್ಲಿ ಕಟ್ಟಿಗೆ ಖರೀದಿ ಮಾಡಿ ಬೆಂಗಳೂರಿನ ಶ್ರೀರಾಮಪುರದಲ್ಲಿ ಬಾಗಿಲು ನಿರ್ಮಾಣ ಮಾಡಿದ್ವಿ. ಅಲ್ಲಿಂದ ಬಳ್ಳಾರಿಗೆ ಕಟ್ಟಿಗೆ ಬಾಗಿಲು ತಂದು ಅದಕ್ಕೆ ಚಿನ್ನದ ಲೇಪನ ಮಾಡಿ ಕೊಟ್ಟಿದ್ದೇವೆ. ಆಗಿನಿಂದ ನನಗೆ ಉನ್ನಿಕೃಷ್ಣನ್ ಪರಿಚಯ. ಆದ್ರೆ ಈಗ ದ್ವಾರಪಾಲಕದ ಬಗ್ಗೆ 4 ಕೆಜಿ ಚಿನ್ನ ಕಡಿಮೆ ತೂಕ ಬಂದಿರುವ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಚಿನ್ನ ಕಳ್ಳತನದ ವಿಚಾರಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ತನಿಖೆ ಮಾಡಿದ್ದು ಸತ್ಯ. ಅವರ ತನಿಖೆಗೆ ಸಹಕಾರ ನೀಡುತ್ತೇವೆ. ನಾನು ಅಯ್ಯಪ್ಪ ಸ್ವಾಮಿ ಭಕ್ತ, ತಪ್ಪು ಮಾಡಿದವರು ಯಾರೇ ಇದ್ರು ಅವರಿಗೆ ಶಿಕ್ಷೆ ಆಗುತ್ತೆ ಎಂದಿದ್ದಾರೆ. ಇದು ಬಾಗಿಲು ವಿಚಾರ, ಇದು ಡೋನರ್ ಸರ್, ಇದು ಆಸ್ ಅ ಡೋನರ್ ನಾನು ಮಾಡಿದ್ದು. ದ್ವಾರಪಾಲಕರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ. SIT ತನಿಖೆ ಇರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿದನೋ ಆ ವಿಚಾರಗಳೆಲ್ಲ ನಾವು ನಿನ್ನೆ ಟ್ರಿವಾಂಡ್ರಮ್ಗೆ SIT ಅವರು ವಿಚಾರಣೆಗೆ ಕರೆದಿದ್ರು. ನನ್ನ ಕಡೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ. ನಿನ್ನೆ ಬಳ್ಳಾರಿಗೆ ಬಂದಾಗ ಕೂಡ ನನ್ನ ಕಡೆ ಸ್ಟೇಟ್ಮೆಂಟು, ನನ್ನ ಕಡೆ ಇರೋದು ದಾಖಲೆ ಪತ್ರಗಳೆಲ್ಲ ನಾನು ಕೊಟ್ಟಿದ್ದೀನಿ. ನಾನು ಏನೇನು ಡೊನೇಷನ್ ಮಾಡಿದ್ದೀನಿ, ನಾವು ಏನು ಸೇವೆ ಮಾಡ್ತೀವಿ, ಏನೇನು ಮಾಡಿದ್ದೀವಿ ಅನ್ನೋ ಪ್ರತಿಯೊಂದು ವಿಚಾರ ಕೊಟ್ಟಿದ್ದೀನಿ. ಅವ್ರ ತನಿಖೆಗೆ ಫುಲ್ ಸಹಕರಿಸಿದ್ದೀವಿ. ನಾವು ಅಯ್ಯಪ್ಪ ಭಕ್ತರು, ನಾವು ತಪ್ಪು ಮಾಡೋದೇ ಇಲ್ಲ. ಪೊಟ್ಟಿ ಉನ್ನಿಕೃಷ್ಣನ್ ಬೆಂಗಳೂರಿನ ಮನೆ ಮೇಲೆ ದಾಳಿ, ಚಿನ್ನದ ನಾಣ್ಯ ನಗದು ವಶಪಡಿಸಿಕೊಂಡ SIT. ಪೊಟ್ಟಿ ಸಂಪರ್ಕ ಹೊಂದಿದ್ದ ಮೂವರಿಗೆ ಗ್ರಿಲ್. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣಕ್ಕೆ ಪ್ರಮುಖ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ ಬೆಂಗಳೂರಿನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಆರೋಪಿ ಪೊಟ್ಟಿ ಉನ್ನಿಕೃಷ್ಣ ನಿವಾಸದಲ್ಲಿ ಪರಿಶೀಲನೆ ನಡೆಸಿ ಮನೆಯಲ್ಲಿ ಚಿನ್ನದ ನಾಣ್ಯ ನಗದು ವಶಪಡಿಸಿಕೊಂಡಿದ್ದಾರೆ. ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳಿಂದ ಚಿನ್ನದ ಪ್ಲೇಟ್ ಕದ್ದ ಆರೋಪದಡಿ ಕೇರಳ SIT ಅಧಿಕಾರಿಗಳ ತಂಡ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಪೊಟ್ಟಿ ಉನ್ನಿಕೃಷ್ಣನ್ ಜೊತೆ ಸಂಪರ್ಕದಲ್ಲಿದ್ದ ಬೆಂಗಳೂರಿನ ಇಬ್ಬರು, ಚೆನ್ನೈನ ಓರ್ವನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಅನಂತ ಸುಬ್ರಹ್ಮಣ್ಯಂ, ರಮೇಶ್, ಚೆನ್ನೈನ ಕಲ್ಪೇಶ್ ವಶಕ್ಕೆ ಪಡೆಯಲಾಗಿದೆ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ SIT ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆರೋಪಿಗಳೇನಿದ್ರು ಮತ್ತು ಶಂಕಿತರು ಅವ್ರನ್ನೆಲ್ಲರೂ ಕೂಡ ತಮ್ಮ ಬಂಧನಕ್ಕೊಳಪಡಿಸುವಂಥದ್ದು ಮತ್ತು ವಿಚಾರಣೆಗೊಳಪಡಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಅದರಲ್ಲೂ ಕೂಡ ಪಟ್ಟೆ ಉನ್ನಿಕೃಷ್ಣನ್ ಮತ್ತು ಬಳ್ಳಾರಿಯ ರಿದಮ್ನ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ನ ಭೇಟಿ ಎಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಈಗ ಕಲೆ ಹಾಕಿದ್ದಾರೆ. ಇವತ್ತು ಬೆಳಗ್ಗೆ ಶ್ರೀರಾಂಪುರದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಏನಿತ್ತು, ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು. ಮಾಲೀಕ ಗೋವರ್ಧನ್ ಮತ್ತು ಪಟ್ಟೆ ಉನ್ನಿಕೃಷ್ಣನ್ ಇಬ್ಬರು ಕೂಡ ಇದೇ ದೇವಸ್ಥಾನದಲ್ಲಿ ಮೊದಲ ಬಾರಿಗೆ ಭೇಟಿ ಆಗ್ತಾರೆ. ಭೇಟಿ ಆದ ಬಳಿಕ ಆ ಕಾರ್ಯಾಚರಣೆ ಯಾವ ರೀತಿ ಇರಬೇಕಿತ್ತು, ಜೊತೆಗೆ ಏನು ಚಿನ್ನದ ಸಂಬಂಧಪಟ್ಟಂತೆ ಆದಂಥ ಮಾತುಕತೆಗಳೇನಿತ್ತು ಅದಕ್ಕೆಲ್ಲ
ಎಲ್ಲ ಕೂಡ ಸಂಬಂಧಪಟ್ಟಂತೆ ಇದೇ ದೇವಸ್ಥಾನದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರೋಂಥದ್ದು. ಸದ್ಯಕ್ಕೆ ಬಳ್ಳಾರಿಯ ರಿದಮ್ ಜ್ಯುವೆಲರ್ಸ್ ಏನಿತ್ತು ಅದರಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಅಲ್ಲಿ ಒಂದಷ್ಟು ಚಿನ್ನಾಭರಣಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಪಟ್ಟೆ ಉನ್ನಿಕೃಷ್ಣನ ಮನೆಯಲ್ಲೂ ಕೂಡ ದಾಳಿಯನ್ನು ನಡೆಸಿ ಅಲ್ಲಿ ಮಾಹಿತಿಗಳು ಮತ್ತು ದಾಖಲಾತಿಗಳ ಪರಿಶೀಲನೆಗಳು ಕೂಡ ಸದ್ಯಕ್ಕೆ ನಡೀತಾ ಇರೋಂಥದ್ದು. ಬಳ್ಳಾರಿಯಲ್ಲಿ ಸಿಕ್ಕ ಅಯ್ಯಪ್ಪನ ಬಂಗಾರ. ಕೇರಳದ ಮುಜರಾಯಿ ಸಚಿವ ವಾಸವನ್ ಸಂತಸ. ಸತ್ಯ ಹೊರಬರಲಿದೆ ಎಂದ ಕೇರಳ ಸಚಿವ. ಅದು ಶಬರಿಮಲೆಯಲ್ಲಿ ಕಳುವಾಗಿದ್ದ ಚಿನ್ನ ಬಳ್ಳಾರಿಯಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಕೇರಳದ ಮುಜರಾಯಿ ಸಚಿವ ವಾಸವನ್ ಪ್ರತಿಕ್ರಿಯಿಸಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಚಿನ್ನ ಸಿಕ್ಕಿದ್ದು ಖುಷಿಯಾಗಿದೆ. ಚಿನ್ನ ಕರಗಿಸಿದ ಮಾದರಿಯಲ್ಲಿ ಪತ್ತೆಯಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಸತ್ಯ ಹೊರಬರಲಿದೆ ಎಂದಿದ್ದಾರೆ. ಒಟ್ನಲ್ಲಿ ಈಗಾಗಲೇ ಬಳ್ಳಾರಿಗೆ ಬಂದಿದ್ದ ಕೇರಳದ ಎಸ್ಐಟಿ ತಂಡ ಚಿನ್ನವನ್ನ ರಿಕವರಿ ಮಾಡಿಕೊಂಡು ವಾಪಸ್ ತೆರಳಿದೆ. ಬಹುತೇಕ ಸೋಮವಾರ ಕೋರ್ಟ್ಗೆ ಎಲ್ಲಾ ಮಾಹಿತಿ ಸಬ್ಮಿಟ್ ಮಾಡೋ ಸಾಧ್ಯತೆಯೂ ಇದೆ. ಆಗ ಚಿನ್ನ ಖರೀದಿ ಹೇಗ್ ಮಾಡಿದ್ರು, ಹಣದ ಸಂದಾಯ ಹೇಗಾಗಿತ್ತು, ಕಳ್ಳತನ ಆಗಿದ್ದ ಅಷ್ಟೂ ಚಿನ್ನ ಎಲ್ಲೆಲ್ಲಿ ಮಾರಾಟ ಮಾಡಲಾಗಿತ್ತು ಅನ್ನೋ ಎಲ್ಲಾ ಸತ್ಯ ಬಯಲಾಗಿದೆ. ಪಬ್ಲಿಕ್ ಟಿವಿ, ಬಳ್ಳಾರಿ.